ನಮಸ್ಕಾರ. ಪ್ರಜ್ವಲ್ ವಿದೇಶಕ್ಕೆ ಹಾರಿ ಬರೋಬ್ಬರಿ 30 ದಿನ. ಸಂತ್ರಸ್ತೆ ದೂರು, ಲುಕ್ಔಟ್ ನೋಟಿಸು, ಇನ್ನು ಏನೆಲ್ಲ. ಎಸ್ಐಟಿಗೂ ಸಿಕ್ಕಿಲ್ಲ, ವಿದೇಶದಲ್ಲೂ ಸುಳಿವಿಲ್ಲ. ಎಲ್ಲಿದ್ಯಪ್ಪ ಪ್ರಜ್ವಲ್? ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. 30 ದಿನ 30 ಕಥೆ. ನಾನು ಸ್ಮಿತಾ ರಂಗನಾಥ್. ಪೆನ್ಡ್ರೈವ್ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಲೇ ಇದೆ. ಅತ್ತ ಪ್ರಜ್ವಲ್ ವಿದೇಶಕ್ಕೆ ಹಾರಿ ಬರೋಬ್ಬರಿ 30 ದಿನಗಳಾಯಿತು. ಇತ್ತ 30 ಬೆಳವಣಿಗೆಗೆ ರಾಜ್ಯ ಸಾಕ್ಷಿಯಾಗ್ತಲೇ ಇದೆ. ಸಂತ್ರಸ್ತೆ ದೂರಿನಿಂದ ಹಿಡಿದು ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸ್ವರೆಗೂ ಏನೆಲ್ಲ ಬೆಳವಣಿಗೆಯಾಯಿತು. ಚಿಕ್ಕಪ್ಪನ ಮಾತು ಕೇಳಲಿಲ್ಲ, ತಾತನ ಎಚ್ಚರಿಕೆಗೂ ಬಗ್ಲಿಲ್ಲ ಪ್ರಜ್ವಲ್. ವಿದೇಶಕ್ಕೆ ಪರಾರಿಯಾಗಿ 30 ದಿನ ಕಳೆದ್ರು. ಪ್ರಜ್ವಲ್ ಎಲ್ಲಿದೆಯಪ್ಪ ಅಂತ ಹುಡುಕೋದ್ರಲ್ಲೇ ಎಸ್ಐಟಿ ಸುಸ್ತಾಗಿದೆ. ಆ ಎಲ್ಲದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಪ್ರಜ್ವಲ್ ವಿದೇಶಕ್ಕೆ ಹಾರಿ ಬರೋಬ್ಬರಿ 30 ದಿನ. ಸಂತ್ರಸ್ತೆ ದೂರು, ಲುಕ್ಔಟ್ ನೋಟಿಸ್, ಇನ್ನೂ ಏನೆಲ್ಲ. ದಿನೇ ದಿನೇ ಹೊಸ ತಿರುವು ಪಡೆದಿರೋ ಪೆನ್ಡ್ರೈವ್ ಪ್ರಕರಣ ದಳಪತಿಗಳಿಗೆ ತಪ್ಪಿಲ್ವ ಮುಜುಗರ. ಮೈತ್ರಿ ನಾಯಕರ ವಿರುದ್ಧ ನಿತ್ಯ ಕಾಂಗ್ರೆಸ್ ಹೂಡ್ತಿದೆ ಬ್ರಹ್ಮಾಸ್ತ್ರ. ಎಸ್ ವೀಕ್ಷಕರೇ, ಕೇವಲ ರಾಜ್ಯವಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಹಂಗಾಮಕ್ಕೆ ಕಾರಣವಾಗಿರುವುದು ಹಾಸನ ಪೆನ್ಡ್ರೈವ್ ಪ್ರಕರಣ. ಸಂಸದ ಪ್ರಜ್ವಲ್ ರೇವಣ್ಣದು ಎನ್ನಲಾದ ಪೆನ್ಡ್ರೈವ್ ದೃಶ್ಯಗಳು ದಳಪತಿಗಳಿಗೆ ತೀವ್ರ ಮುಜುಗರ ತಂದಿಟ್ಟಿದೆ. ದೊಡ್ಡಗೌಡ್ರಿಗಂತೂ ಈ ವಯಸ್ಸಿನಲ್ಲಿ ಇದೆಂಥ ಪರಿಸ್ಥಿತಿ ಎದುರಾಯಿತು ಅನ್ನೋ ಮಾತು ಕೇಳಿಬರ್ತಿವೆ. ಇದೆಲ್ಲದರ ಮಧ್ಯೆ ಪ್ರಜ್ವಲ್ ವಿದೇಶಕ್ಕೆ ಹಾರಿ ಇದೀಗ ಬರೋಬ್ಬರಿ 30 ದಿನಗಳಾಯಿತು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದಿನ್ನು ಲೋಕಸಭೆ ಚುನಾವಣೆಗೆ 1-2-3 ದಿನ ಮುಂಚೆ ಹಾಸನದಲ್ಲಿ ಪೆನ್ಡ್ರೈವ್ ಪ್ರಕರಣ ಹಲ್ಚಲ್ ಮೂಡಿಸಿತ್ತು. ಕಳೆದ ತಿಂಗಳು ಏಪ್ರಿಲ್ 23ರಂದು ಹಾಸನ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಈ ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ತನಿಖೆಗಾಗಿ ರಾಜ್ಯ ಸರ್ಕಾರ ವಿಶೇಷ ತನಿಖಾ ದಳ ರಚಿಸುತ್ತೆ. ನಂತರ ಪ್ರಕರಣ ಎಸ್ಐಟಿಗೆ ವರ್ಗಾವಣೆಯಾಯಿತು. ಇಷ್ಟಾಗಿದ್ದೇ ನೋಡಿ, ಎಸ್ಐಟಿ ಹಲವು ತಂಡ ರಚಿಸಿಕೊಂಡು ಎಲ್ಲ ಆಯಾಮಗಳಲ್ಲಿ ತನಿಖೆಗೆ ಇಳಿಯುತ್ತೆ. ಆದರೆ ದಿನ ಬೆಳಗಾಗೋದ್ರೊಳಗಡೆ ಯಾರಿಗೂ ತಿಳಿಯದ ಘಟನೆಯೊಂದು ನಡೆದಿತ್ತು. ಅಂದು ಏಪ್ರಿಲ್ 26ರ ಮಧ್ಯರಾತ್ರಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮಧ್ಯರಾತ್ರಿ ವಿದೇಶಕ್ಕೆ ಪರಾರಿಯಾಗಿದ್ರು. ಆ ದಿನದಿಂದ ಇಲ್ಲಿವರೆಗೂ ಪ್ರಜ್ವಲ್ ವಿದೇಶಕ್ಕೆ ಹಾರಿ ಬರೋಬ್ಬರಿ 30 ದಿನಗಳಾದ್ವು. ಅತ್ತ ಎಸ್ಐಟಿಗೂ ಸಿಕ್ತಿಲ್ಲ, ವಿದೇಶದಲ್ಲೂ ಸುಳಿವಿಲ್ಲ. ಎಲ್ಲಿದ್ಯಪ್ಪ ಪ್ರಜ್ವಲ್ ಅನ್ನೋ ಥರ ಆಗಿದೆ ಪರಿಸ್ಥಿತಿ. ಅದಿನ್ನು ಲೋಕಸಭಾ ಚುನಾವಣೆಗೆ 2 ದಿನ ಬಾಕಿ ಇದ್ದ ಸಮಯ. ಹಾಸನದಲ್ಲಿ ಪೆನ್ಡ್ರೈವ್ ಹಲ್ಚಲ್ ಎಬ್ಬಿಸಿತ್ತು. ಅದೇ ದಿನ ಬೆಳಗಾಗೋದ್ರೊಳಗೆ ಯಾರಿಗೂ ಗೊತ್ತಿಲ್ಲದ ಘಟನೆಯೊಂದು ನಡೆದಿತ್ತು. ಮಧ್ಯರಾತ್ರಿಯೇ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ರು. ಅವತ್ತು ಏಪ್ರಿಲ್ 26ರ ಮಧ್ಯರಾತ್ರಿಯೇ ವಿದೇಶಕ್ಕೆ ಪ್ರಜ್ವಲ್ ಎಸ್ಕೇಪ್ ಆಗಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಬರೋಬ್ಬರಿ 30 ದಿನಗಳಾಯಿತು. ಇಲ್ಲಿವರೆಗೂ ಕೂಡ ಎಸ್ಐಟಿಗೂ ಪತ್ತೆ ಇಲ್ಲ, ವಿದೇಶದಲ್ಲೂ ಸುಳಿವೇ ಇಲ್ಲ. ಅಶಕು ಅವತ್ತಿನಿಂದ ಇವತ್ತಿನವರೆಗೂ ಆಗಿದ್ದೇನೋ ಅನ್ನೋದನ್ನ ನೋಡೋಣ ಬನ್ನಿ. ಪ್ರಜ್ವಲ್ ವಿದೇಶಕ್ಕೆ ಹಾರಿ 30 ದಿನ 30 ಬೆಳವಣಿಗೆ. ಚಿಕ್ಕಪ್ಪನ ಮಾತು ಕೇಳಿಲ್ಲ, ತಾತನ ಎಚ್ಚರಿಕೆಗೂ ಬಗ್ಗಿಲ್ಲ. ಕಳೆದ 30 ದಿನಗಳಲ್ಲಿ 30 ಬೆಳವಣಿಗೆ ಆಗಿದೆ. ಇತ್ತ ಎಸ್ಐಟಿ ಕೂಡ ಎಲ್ಲಿದ್ಯಪ್ಪ ಪ್ರಜ್ವಲ್ ಅನ್ನೋ ಹಾಗೆ ಆಗಿದೆ ಪರಿಸ್ಥಿತಿ. ಇನ್ನೊಂದೆಡೆ ಪ್ರಜ್ವಲ್ ಅತ್ತ ಚಿಕ್ಕಪ್ಪ ಕುಮಾರಣ್ಣನ ಮಾತಿಗೂ ಸ್ಪಂದಿಸ್ತಿಲ್ಲ. ಇತ್ತ ತಾತನ ಎಚ್ಚರಿಕೆಗೂ ಬಗ್ಗಿಲ್ಲ. ವಿದೇಶಕ್ಕೆ ಹಾರಿರೋ ಪ್ರಜ್ವಲ್ ಬರೋ ಸುಳಿವು ಇಲ್ಲ, ಇನ್ನು ಬಂದೂ ಇಲ್ಲ. ಪ್ರಜ್ವಲ್ ಬಂಧಿಸುವಲ್ಲಿ ಎಸ್ಐಟಿ ಹಿಂದೆ ಬಿದ್ದಿದ್ದೇಕೆ ಅನ್ನೋ ಪ್ರಶ್ನೆಗಳು ಜನರನ್ನ ಕಾಡ್ತಿವೆ. ರಿಪಬ್ಲಿಕ್ ಕನ್ನಡ 30 ದಿನಗಳಲ್ಲಿ ಆದ 30 ಬೆಳವಣಿಗೆಗಳ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಡ್ತಿದೆ.
ಹೌದು, ಪ್ರಜ್ವಲ್ ರೇವಣ್ಣ ಅವಾಂತರಕ್ಕೆ ರಾಜಕೀಯದಲ್ಲಿ ಬೇಸರ ವ್ಯಕ್ತವಾಗ್ತಿದೆ. ಇನ್ನೊಂದೆಡೆ ಪರಸ್ಪರ ನಾಯಕರು ಮಾತಿಗೆ ಮಾತು ಬೆಳಿತಾನೆ ಹೋಗ್ತಿದೆ. ಸೇರಿಗೆ ಸವಾಸೇರು ಎಂಬಂತೆ ವಾಗ್ಬಾಣ ಬಿರುಸಾಗ್ತಿದೆ. ಆದರೆ ಅದೇನೇ ಹೇಳಿ, ಇತ್ತ ದೊಡ್ಡಗೌಡರ ಫ್ಯಾಮಿಲಿಗೆ ಪೆನ್ ಡ್ರೈವ್ ತೀವ್ರ ಮುಜುಗರ ತಂದಿಟ್ಟಿದೆ. ದೊಡ್ಡವರ 50 ವರ್ಷಗಳ ರಾಜಕೀಯದಲ್ಲಿ ಇದೊಂದು ಕಪ್ಪು ಚುಕ್ಕೆ ಅಂತಲೇ ಕೆಲವರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಂದ್ರೆ ವೀಕ್ಷಕರೇ, ಏಪ್ರಿಲ್ 26ರ ಮಧ್ಯರಾತ್ರಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿದ್ದೇ ತಡ ಇತ್ತ ಪ್ರಕರಣ ಬಿಸಿ ಪಡೆಯತೊಡಗಿತು. ಏಪ್ರಿಲ್ 28ರಂದು ಅಶ್ಲೀಲ ವಿಡಿಯೋ ಕೇಸ್ ಎಸ್ಐಟಿಗೆ ವರ್ಗಾವಣೆಯಾಗುತ್ತೆ. ಇದೆಲ್ಲದರ ಮಧ್ಯೆ ಏಪ್ರಿಲ್ 29ರಂದು ರೇವಣ್ಣ ವಿರುದ್ಧ ಹೊಳನರಸೀಪುರ ಮೂಲದ ಸಂತ್ರಸ್ತೆಯೊಬ್ಬರು ಪ್ರಜ್ವಲ್ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡ್ತಾರೆ. ಮೇ 1ರಂದು ಜೆಡಿಎಸ್ನಿಂದ ಪ್ರಜ್ವಲ್ ಉಚ್ಚಾಟನೆ. ಸಂಸದ ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸ್. ವಿವಿಧ ಸಂಘಟನೆ ಮತ್ತು ವಿಪಕ್ಷಗಳು ಏಪ್ರಿಲ್ 30ರಂದು ರಾಜ್ಯಾದ್ಯಂತ ಪ್ರಜ್ವಲ್ ವಿರುದ್ಧ ಪ್ರೊಟೆಸ್ಟ್ ನಡೆಸಿದ್ವು. ಇತ್ತ ದಳಪತಿಗಳು ಮೇ 1ರಂದು ಜೆಡಿಎಸ್ನಿಂದ ಪ್ರಜ್ವಲ್ರನ್ನ ಉಚ್ಚಾಟನೆ ಮಾಡಿದ್ರು. ಅದರ ಬೆನ್ನಲ್ಲೇ ನೋಡಿ ರೇವಣ್ಣ ಮತ್ತು ಪ್ರಜ್ವಲ್ಗೆ ವಿಚಾರಣೆಗೆ ಬನ್ನಿ ಅಂತ ಎಸ್ಐಟಿ ನೋಟಿಸ್ ಕಳಿಸಿತು. ಆಗ ಸಾಮಾಜಿಕ ಜಾಲತಾಣದಲ್ಲಿ ಪ್ರಜ್ವಲ್ ಮೇ 2ರಂದು ವಿಚಾರಣೆಗೆ ಬರೋದಾಗಿ ಸಮಯ ಕೇಳಿದ. ಆದರೆ ಇದೆಲ್ಲ ನಡೆಯೋದ್ರೊಳಗಡೆ ಮೇ 3ರಂದು ಪ್ರಜ್ವಲ್ ವಿರುದ್ಧ ಮತ್ತೊಬ್ಬ ಸಂತ್ರಸ್ತೆ ದೂರು ದಾಖಲಿಸಿ ಬಿಟ್ಟಿದ್ದಳು. ಆಗಲೇ ಶುರುವಾಗಿದ್ದು ನೋಡಿ ಇನ್ನೊಂದಿಷ್ಟು ತಲೆಬಿಸಿ. ಸಂಸದ ಪ್ರಜ್ವಲ್ ವಿರುದ್ಧ ಲುಕೌಟ್ ನೋಟಿಸ್ ಜಾರಿಯಾಗುತ್ತೆ. ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಬುಲಾವ್ ಹೋಯ್ತೇನೋ ನಿಜ. ಇನ್ನೊಂದೆಡೆ ಪ್ರಜ್ವಲ್ ವಿರುದ್ಧ ದೂರಿಗೆ ಎಸ್ಐಟಿಯಿಂದ ಹೆಲ್ಪ್ ಲೈನ್ ಸ್ಥಾಪಿಸಿತು. ಆಗಲೇ ನೋಡಿ ದಿನಕ್ಕೊಂದು ದೂರು ಬರೋಕೆ ಆರಂಭಿಸಿದ್ದು. ಎಸ್ಐಟಿ ಸಹಾಯವಾಣಿಗೆ 30ಕ್ಕೂ ಹೆಚ್ಚು ಕರೆ ಬಂದಿದ್ವು ಎನ್ನಲಾಗಿದೆ. ಆದರೆ ಸಹಾಯವಾಣಿಗೆ ಕರೆ ಮಾಡಿರುವ ಸಂತ್ರಸ್ತ ಮಹಿಳೆಯರು ಇದುವರೆಗೂ ದೂರು ನೀಡಿಲ್ಲ ಎಂದಿತ್ತು ಎಸ್ಐಟಿ. ಇನ್ನೊಂದೆಡೆ ಎಸ್ಐಟಿ ನೋಟಿಸ್ಗೆ ಕೂಡಲೇ ರೇವಣ್ಣ ಸ್ಪಂದಿಸಲಿಲ್ಲ. ಇದರಿಂದ ಪರಿಸ್ಥಿತಿ ಮತ್ತೊಂದು ತಿರುವು ಪಡೆಯಿತು. ಇಷ್ಟೆಲ್ಲ ಆಗೋದ್ರೊಳಗಡೆ ರೇವಣ್ಣ ವಿರುದ್ಧ ಸಂತ್ರಸ್ತೆಯೊಬ್ಬರಿಂದ ಕಿಡ್ನ್ಯಾಪ್ ಕೇಸ್ನಲ್ಲಿ ದೂರು ದಾಖಲಾಗಿಯೇ ಬಿಡ್ತು. ತಡ ಮಾಡದೆ ಕಾರ್ಯೋನ್ಮುಖರಾದ ಎಸ್ಐಟಿ ತಂಡ ಹಾಸನ ಸೇರಿ ವಿವಿಧೆಡೆ ರೇಡ್ ಮಾಡಿತು. ಮೊದಲು ರೇವಣ್ಣ ಸಮೀಪವರ್ತಿಗಳ ವಿರುದ್ಧ ಅಲರ್ಟ್ ಆಯಿತು. ಮೇ 4ರಂದು ರೇವಣ್ಣ ವಿರುದ್ಧ ಕೇಸ್ ಬೆನ್ನತ್ತಿ 40 ಕಡೆ ದಾಳಿ ನಡೆಸಿತು. ಈ ವೇಳೆ ಭವಾನಿ ರೇವಣ್ಣ ಸಂಬಂಧಿ ಸತೀಶ್ ಬಾಬುರನ್ನ ಅರೆಸ್ಟ್ ಮಾಡಿತು. ಹಾಗೆಯೇ ದೊಡ್ಡಗೌಡರ ಮನೆ ಮುಂದೆ ಹೋದ ಎಸ್ಐಟಿ ಮಹಿಳೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಮೇ 5ರಂದು ರೇವಣ್ಣರನ್ನ ಬಂಧಿಸಿತು. ಮೇ 6ರಂದು 4 ದಿನ ಎಸ್ಐಟಿ ವಶಕ್ಕೆ HD ರೇವಣ್ಣ ಅವರನ್ನ ಪಡೆಯಿತು. ಈ ವೇಳೆ ಎಸ್ಐಟಿ ವಿಚಾರಣೆಗೆ ಮಾಜಿ ಸಚಿವ ರೇವಣ್ಣ ಅಸಹಕಾರ ತೋರ್ತಾರೆ. ಅಲ್ಲದೆ ಮೇ 8ರಂದು ರೇವಣ್ಣ ಆರೋಗ್ಯದಲ್ಲಿ ಏರುಪೇರು ಕಂಡುಬರುತ್ತೆ. ಆಗ ಅವರಿಗೆ ಚಿಕಿತ್ಸೆ ಕೊಡಿಸಲಾಗುತ್ತೆ. ಕೋರ್ಟ್ನಲ್ಲಿ ರೇವಣ್ಣ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸುತ್ತಾರೆ. ಇದೆಲ್ಲದರ ಮಧ್ಯೆ ಮೇ 9ರಂದು ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಸೇರಿಬಿಡ್ತಾರೆ. ಅತ್ತ ಮಹಿಳೆ ಕಿಡ್ನ್ಯಾಪ್ ಕೇಸ್ ಹಿನ್ನೆಲೆಯಲ್ಲಿ ಮೇ 10ರಂದು 3 ಬಂಧನವಾಗುತ್ತೆ. ಇದೆಲ್ಲದರ ಮಧ್ಯೆ ಕುಮಾರಣ್ಣ ರೇವಣ್ಣ ಅರೆಸ್ಟ್ ಹಿಂದೆ ಹುನ್ನಾರವಿದೆ ಅಂತ ಆರೋಪಿಸಿದ್ರು. ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಚಿತ್ರ ಇರಲಿಲ್ಲ ಅಂತ ಕೆಂಡ ಮಂಡಲರಾಗಿದ್ರು. ಅಷ್ಟೇ ಅಲ್ಲದೆ ನಾನು ನಿಮಗೆ ಅಂದು ಪೆನ್ ಡ್ರೈವ್ ತೋರಿಸಿದ್ನಲ್ಲ, ಅದನ್ನು ಯಾವಾಗ ರಿಲೀಸ್ ಮಾಡಬೇಕು ಅನ್ನೋದು ಗೊತ್ತಿದೆ ಅಂತ ಕಿಡಿಕಾರಿದ್ರು. ಅಷ್ಟೇ ಅಲ್ಲದೆ ಶೀಘ್ರ ಸರ್ಕಾರದ ಪೆನ್ ಡ್ರೈವ್ ರಿಲೀಸ್ ಮಾಡ್ತೀನಿ ಅಂತ ಆ ದಿನ ಗುಡುಗಿದ್ರು. ಇದೆಲ್ಲದರ ಮಧ್ಯೆ ಪೆನ್ ಡ್ರೈವ್ ಹಂಚಿದವರನ್ನ ಬಂಧಿಸೋಕೆ ಸರ್ಕಾರ ಯಾಕೆ ಮುಂದಾಗಿಲ್ಲ ಅಂತ ಸವಾಲು ಎಸೆದಿದ್ರು. SIT ಅಧಿಕಾರಿಗಳು ಸಹ ಒಂದು ನ್ಯಾಷನಲ್ ಪತ್ರಿಕೆಯಲ್ಲಿ ಆ ವಿಡಿಯೋನ ಬಿಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಈ ಒಂದು ವಿಡಿಯೋದಲ್ಲಿ ಚಿತ್ರಣ ಮಾಡಿರ್ತಕ್ಕಂಥ ವ್ಯಕ್ತಿಯ ಯಾವುದೇ ರೀತಿಯ ಚಿತ್ರಗಳು ದೊರಕಿಲ್ಲ ಅಂತಕ್ಕಂಥದ್ದು SIT ಅವರು ಹೇಳ್ತಾ ಇದ್ದಾರೆ ಅಂತೇಳಿ ಬರೆದಿದ್ದಾರೆ. ಅಲ್ಲಿಗೆ ಈ ಜಾಡಿ ಎಲ್ಲಿಗೆ ಹೋಗುತ್ತೆ? SIT ಅಧಿಕಾರಿಗಳು ಹೇಳಿದ್ದಾರೆ ಅಂತ ಒಂದು ಪ್ರಮುಖ ಪತ್ರಿಕೆ, ಇಂಗ್ಲೀಷ್ ಪತ್ರಿಕೆ.
ವೀಕ್ಷಕರೇ, ಕಳೆದ 30 ದಿನಗಳಲ್ಲಿ ಪ್ರಜ್ವಲ್ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾನೆ ಹೋಗ್ತಿದೆ. ಪೆನ್ ಡ್ರೈವ್ ಕೇಸ್ನಲ್ಲಿ ರಾಜಕೀಯ ಕೆಸರೆರಚಾಟ ನಿಲ್ಲೋ ಲಕ್ಷಣ ಕಾಣಿಸ್ತಿಲ್ಲ. ಅಂದು ತಿಮಿಂಗಿಲ ಕತೆ ಹೇಳಿದ್ದ ಕುಮಾರಸ್ವಾಮಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ರು. ಅವರು ಸುಮ್ಮನೆ ಮಾತಾಡೋದಲ್ಲ ಅಂತ ನಿಜವಾಗಿ ಇರೋದನ್ನ ಹೇಳಬೇಕು ಅಂತ ಸವಾಲು ಎಸೆದಿದ್ರು. ದಿನ ಹೇಳ್ತಾ ಇರ್ತಾರೆ, ದಿನ ಒಂದೊಂದು ಹೇಳಿಕೆ ಬರ್ತಾ ಇದೆ. ಅದನ್ನು ಅವರು ಕೊಡ್ಬೋದು. ಕೊಟ್ಟಾದ್ಮೇಲೆ ಮಾಡಲಿಲ್ಲ ಅಂತ ಹೇಳಲಿ, ತನಿಖೆನ ಕೊಟ್ಟಾದಮೇಲೆ ತನಿಖೆ ಮಾಡಲಿಲ್ಲ ಅಂತ ಹೇಳ್ಬೋದು ಅವರು. ಒಂದು ವೇಳೆ ನಾವು ಮಾಡದೇ ಇದ್ದರೆ ಕೊಡಲಿ ಅವರು, ಅದೆಲ್ಲ SITಗೆ ಗೊತ್ತಿರುತ್ತೆ. ಇದೆಲ್ಲದರ ಮಧ್ಯೆ ಪೆನ್ ಡ್ರೈವ್ ಕೇಸ್ ಸಂಬಂಧ ಮೇ 11ರಂದು SIT ವಕೀಲ ದೇವರಾಜೇಗೌಡ ವಶಕ್ಕೆ ಪಡೆಯುತ್ತೆ. ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದರೆ ಇವರ ವಿರುದ್ಧ ಅತ್ಯಾಚಾರ ಪ್ರಕರಣ ಸಂಬಂಧ ಅನ್ನೋದು. SIT ಮೇ 12ರಂದು ದೇವರಾಜೇಗೌಡರನ್ನ ಬಂಧಿಸುತ್ತೆ. ದಿನಕ್ಕೊಬ್ಬರನ್ನ ವಿಚಾರಣೆಗೆ ಒಳಪಡಿಸೋಕೆ SIT ಮುಂದಾಗುತ್ತೆ. ವಿಶೇಷ ತನಿಖಾ ಅಧಿಕಾರಿಗಳು ಮೇ 13ರಂದು ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾರೆ. ಇದರ ಬೆನ್ನಲ್ಲೇ ಮಾಜಿ ಶಾಸಕ ಪ್ರೀತಮ್ ಗೌಡ ಹಾಸನದಲ್ಲಿ ಬಹಳ ಜನರ ಬಳಿ ವಿಡಿಯೋ ಹರಿದಾಡ್ತಿದೆ, ಎಲ್ಲರ ಬಳಿ ವಿಡಿಯೋ ಇದೆ, ಹಾಗಂತ ಎಲ್ಲರನ್ನ ಬಂಧಿಸೋಕಾಗುತ್ತಾ ಅಂತ ಪ್ರಶ್ನಿಸ್ತಾರೆ. ಇದೆಲ್ಲದರ ಮಧ್ಯೆ ಪ್ರಜ್ವಲ್ ರೇವಣ್ಣ ವಿರುದ್ಧ 3ನೇ ರೇಪ್ ಕೇಸ್ ದಾಖಲಾಗಿ ಬಿಡುತ್ತೆ. ಪ್ರಜ್ವಲ್ ವಿದೇಶಕ್ಕೆ ಪರಾರಿಯಾಗಿ 30 ದಿನ ಕಳೆದ್ರೂ ಪ್ರಜ್ವಲ್ ಎಲ್ಲಿದ್ಯಪ್ಪ ಅಂತ ಹುಡುಕೋದ್ರಲ್ಲೇ SIT ಸುಸ್ತಾಗಿದೆ. ದಿಗ್ಗಜ ನಾಯಕರಿಗೆ ಪೆನ್ ಡ್ರೈವ್ ಪ್ರಕರಣ ಮುಜುಗರ ತರ್ತಿದೆ. ರಾಜಕೀಯ ನಾಯಕರು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನೊಂದು ಕಡೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಬಗ್ಗೆ ಪ್ರಜ್ವಲ್ಗೆ ಕೇಂದ್ರ ನೋಟಿಸ್ ನೀಡಿದೆ. ಪೆನ್ ಡ್ರೈವ್ ಕೇಸ್ನಿಂದ ಮೈತ್ರಿ ಪಡೆಗೆ ಸಂಕಟ ಉಂಟಾಯ್ತಾ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಎರಡೆರಡು ಸಲ ಕೇಂದ್ರಕ್ಕೆ ಪತ್ರ ಬರೆದ ನಂತರ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಿಗೆ ಶೋಕಾಸ್ ನೋಟಿಸ್ ಜಾರಿಯಾಗಿದೆ. ಇದೆಲ್ಲದರ ಮಧ್ಯೆ ಕುಮಾರಣ್ಣ ಮತ್ತು ದೊಡ್ಡಗೌಡರು ಕೂಡಲೇ ಬರುವಂತೆ ಮನವಿ ಮಾಡಿದ್ರು. ಪ್ರಜ್ವಲ್ ಸುಳಿವಿಲ್ಲ. 30 ದಿನ 30 ಬೆಳವಣಿಗೆ ಏನೆಲ್ಲ ಆಯ್ತು ನೋಡೋಣ ಬನ್ನಿ. ಮೇ 14ರಂದು HD ರೇವಣ್ಣಗೆ ಜಾಮೀನು. ಹೊರಬರ್ತಿದ್ದಂತೆ ದೇವಸ್ಥಾನಗಳತ್ತ ರೇವಣ್ಣ ದೌಡು. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದ ಮಾಜಿ ಸಚಿವ HD ರೇವಣ್ಣ 11 ದಿನ ಬಳಿಕ ರಿಲೀಸ್ ಆದರು. ಮೇ 14ರಂದು ಜಾಮೀನು ಸಿಕ್ತು. ನಂತರ ಮೇ 15ರಂದು ಜೈಲಿನಿಂದ ಬಿಡುಗಡೆ ಆಗ್ತಿದ್ದಂತೆ ರೇವಣ್ಣ ಟೆಂಪಲ್ ರನ್ ನಡೆಸಿದ್ರು. ಅದ್ಯಾವಾಗ HD ರೇವಣ್ಣ ಬಂಧನವಾಯಿತೋ ಆಗ್ಲೇ ನೋಡಿ ದೊಡ್ಡಗೌಡರು ಬಹಿರಂಗವಾಗಿ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಇತ್ತ ರೇವಣ್ಣಗೆ ಜಾಮೀನು ಸಿಕ್ಕರೂ ತಳಮಳ ಮಾತ್ರ ನಿಂತಂತೆ ಕಾಣ್ತಿಲ್ಲ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಅಂದು HD ರೇವಣ್ಣ ಜೈಲಿನಿಂದ ಬಿಡುಗಡೆಯಾದ ಕೂಡಲೇ ಕೇಳಿದ ಪ್ರಶ್ನೆಗೆ ಅವರು ಹೇಳಿದ್ದು ಹೀಗೆ: ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂದಿರೋ ರೇವಣ್ಣ 40 ವರ್ಷಗಳ ರಾಜಕಾರಣದಲ್ಲಿ ತಪ್ಪು ಮಾಡಿಲ್ಲ ಅಂತ ನುಡಿದಿದ್ರು. ಅಷ್ಟೇ ಅಲ್ಲದೆ ನಾನು ಯಾರ ಬಗ್ಗೆಯೂ ಹೇಳಲ್ಲ, ದೇವರಿಗೆ ಬಿಟ್ಟಿದ್ದೀನಿ ಅನ್ನೋದನ್ನ ಮರೆತಿರಲಿಲ್ಲ. ಮೇ 17ರಂದು ನೋಟಿಸ್ ಜಾರಿಗೆ ಪ್ಲಾನ್. ಮೇ 19ರಂದು ಪ್ರಜ್ವಲ್ ವಿರುದ್ಧ ಅರೆಸ್ಟ್ ವಾರೆಂಟ್. ಪ್ರಜ್ವಲ್ ಅರೆಸ್ಟ್ಗೆ ಮೇ 17ರಂದು ನೋಟಿಸ್ ಜಾರಿಗೆ ಪ್ಲಾನ್ ಮಾಡಿಕೊಂಡಿತು. ಮೇ 19ರಂದು ಪ್ರಜ್ವಲ್ ವಿರುದ್ಧ ಅರೆಸ್ಟ್ ವಾರೆಂಟ್ ರೆಡಿಯಾಯಿತು. ಮೇ 21ರಂದು ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಕೋರಿ ಸಿಎಂ ಕೇಂದ್ರಕ್ಕೆ ಪತ್ರ ಬರೆದರು. ಆದರೂ ಆ ಪತ್ರಕ್ಕೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಅಂತ ಸರ್ಕಾರ ಅಸಮಾಧಾನ ವ್ಯಕ್ತಪಡಿಸಿತು. ಬಳಿಕ 2ನೇ ಪತ್ರವನ್ನು ಮೋದಿಗೆ ಬರೆದ ಸಿಎಂ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದುಗೊಳಿಸುವಂತೆ ಕೋರಿದರು. ಇನ್ನೊಂದೆಡೆ ಇಡೀ ಕಾಮಕಾಂಡ ಕೇಸ್ ಹಿಂದೆ DCM DK ಶಿವಕುಮಾರ್ ಇದ್ದಾರೆ ಅಂತಾನೆ ಕಳೆದ 30 ದಿನಗಳಿಂದಲೂ HDK ದೂಷಿಸಿಕೊಂಡೇ ಬಂದಿದ್ದಾರೆ. ಅದರಲ್ಲೂ ಹಾಸನ ಕ್ಷೇತ್ರದಲ್ಲಿ ಪೆನ್ ಡ್ರೈವ್ ಹಂಚಿಕೆ ಹಿಂದೆ ಮಹಾನಾಯಕ ಇರೋ ಬಗ್ಗೆಯೇ HDK ಅನುಮಾನ ಹೊರಹಾಕಿದ್ದಾರೆ. ಪೆನ್ ಡ್ರೈವ್ ಕೇಸ್ನಿಂದ ಮೈತ್ರಿ ಪಡೆಗೆ ಸಂಕಟ ಉಂಟಾಯ್ತಾ ಅನ್ನೋ ಮಾತು ಕೇಳಿಬರ್ತಿದೆ. ಯಾಕಂದ್ರೆ ಪ್ರಜ್ವಲ್ ಬಗ್ಗೆ ಪ್ರತಿಕ್ರಿಯಿಸಲು ವಿಜಯೇಂದ್ರ ನಕಾರ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಯಾವತ್ತೂ ಮಾತನಾಡದಂತೆ GT ದೇವೇಗೌಡ ನಿರ್ಧಾರ ತಳೆದಿದ್ದಾರೆ. ಯಾಕಂದ್ರೆ ಅವರ ಪ್ರತಿಕ್ರಿಯೆ ನೋಡಿ ಹೇಗಿದೆ ಅಂತ. ಪ್ರಜ್ವಲ್ ರೇವಣ್ಣ ಅವರು ತುಂಬಾ ಚರ್ಚೆ ಆಗ್ತಿದೆ. ಬೇರೆ ವಿಷಯಕ್ಕೆ ಪ್ರಜ್ವಲ್ ರೇವಣ್ಣ ಅವರು ತುಂಬಾ ಚರ್ಚೆ ಆಗ್ತಿದೆ. ಬೇರೆ ವಿಷಯಕ್ಕೆ SIT ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಆ ವರದಿ ಬರಲಿ, ಬರೋವರೆಗೂ
ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ದಿನನಿತ್ಯ ಅದೇ ಚರ್ಚೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಕಾನೂನು ಪ್ರಕಾರ ಏನು ಮಾಡಬೇಕೋ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ತೊಡಗಿಸ್ಕೊಂಡಿದ್ದಾವೆ. ಕಾನೂನು ರೀತಿ ಅವ್ರು ಯಾವ ಶಿಕ್ಷೆ ಬೇಕಾದ್ರೂ ಕೊಡಲಿ ಅಂಥೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ಪಕ್ಷನೂ ಹೇಳಿದೆ. ನಾವೀಗಾಗಲೇ ಅವ್ರನ್ನ ಪಕ್ಷದಿಂದ ಸಸ್ಪೆಂಡು ಕೂಡ ಮಾಡಿದ್ದೇವೆ. ಆದ್ದರಿಂದ ಯಾವುದೇ ವಿಚಾರನ ಇನ್ನು ಮುಂದೆ ನಾನು ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದೆ. ಮೇ 22ರಂದು ಕೂಡಲೇ ಬರುವಂತೆ ಕಿವಿಮಾತು. 24 ಗಂಟೆಯೋ ಇಲ್ಲ 48 ಗಂಟೆಯೋ ಬೇಗ ಬಾ. 3 ವಾರ ಕಳೆದರೂ ವಾಪಸ್ಸಾಗದ ಪ್ರಜ್ವಲ್ ನಡೆಯಿಂದ ಪಕ್ಷದ ಇಮೇಜ್ಗೆ ಇನ್ನೂ ದೊಡ್ಡ ನಷ್ಟ ಆಗ್ತಿರೋ ಬಗ್ಗೆ HDK ಮನಗೊಂಡ್ರು. ಒಂದು ಕಡೆ ಕಾಂಗ್ರೆಸ್ ಮೇಲೆ ದಾಳಿ ನಡೆಸುತ್ತಲೇ ಇನ್ನೊಂದು ಕಡೆ ನಿರ್ವಹಿಸಿದ್ದು ವಿದೇಶದಲ್ಲಿ ತಲೆಮರೆಸಿಕೊಂಡಿರೋ ಪ್ರಜ್ವಲ್ರನ್ನ ವಾಪಸ್ ಕರೆಯೋ ಹೊಣೆಗಾರಿಕೆ. 24 ಗಂಟೆಯೋ ಇಲ್ಲ 48 ಗಂಟೆಯೋ ಬೇಗ ವಾಪಸ್ ಬಾರಪ್ಪ ಅಂತ ಅಣ್ಣನ ಮಗನಿಗೆ ಕಿವಿ ಮಾತು ಹೇಳಿದ್ರು. ಮೇ 23ರಂದು ಮೊಮ್ಮಗನಿಗೆ ದೇವೇಗೌಡರ ವಾರ್ನಿಂಗ್. ಕೂಡಲೇ SIT ಮುಂದೆ ಹಾಜರಾಗುವಂತೆ ತಾಕೀತು. ಇನ್ನು ಮೇ 23ರಂದು ಪ್ರಜ್ವಲ್ಗೆ JDS ವರಿಷ್ಠ ಮಾಜಿ ಪ್ರಧಾನಿ HD ದೇವೇಗೌಡರು ಖಡಕ್ ಎಚ್ಚರಿಕೆ ನೀಡಿದರು. ಬಹಿರಂಗವಾಗಿ ಮೊಮ್ಮಗನಿಗೆ ಬಹಿರಂಗ ಪತ್ರ ಬರೆದ ದೇವೇಗೌಡರು ಎಲ್ಲಿದ್ದರೂ ಕೂಡಲೇ ವಾಪಸ್ ಬರಬೇಕು ಎಂದು ತಾಕೀತು ಮಾಡಿದರು. ಪ್ರಜ್ವಲ್ ಎಲ್ಲಿದ್ದರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನ ಎದುರಿಸಬೇಕು ಎಂದು ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಹೇಳಬಲ್ಲೆ ಎಂದು ಪತ್ರದಲ್ಲಿ ಹೇಳಿದರು. ಇದೇ ವೇಳೆ ಕೆಲವರು ಕುಟುಂಬದ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ದಾರೆ ಎಂದಿದ್ದ ಗೌಡ್ರು ಅವನನ್ನ ರಕ್ಷಿಸುವ ಯಾವುದೇ ಇರಾದೆಯೂ ನನಗಿಲ್ಲ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ರು. ಹಾಗೆಯೇ ಅವನ ಚಲನವಲನ, ವಿದೇಶಿ ಯಾತ್ರೆ ಬಗ್ಗೆ ಏನೂ ತಿಳಿದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು. ಆತನಿಂದ ನನಗೆ, ನನ್ನ ಕುಟುಂಬಕ್ಕೆ ಆಘಾತ, ನೋವಾಗಿದೆ ಅಂತ ಮನದಿಂಗಿತ ವ್ಯಕ್ತಪಡಿಸಿದ್ರು. ಪೆನ್ಡ್ರೈವ್ ಪ್ರಕರಣದಿಂದ ದೊಡ್ಡಗೌಡರ ಕುಟುಂಬಕ್ಕೆ ಸಂಕಷ್ಟಗಳ ಸರಮಾಲೆಗೆ ಎದುರಾದಂತಿದೆ. ಒಂದೆಡೆ ಪ್ರೀತಿಯ ಮೊಮ್ಮಗ ಪ್ರಜ್ವಲ್ ವಿದೇಶಕ್ಕೆ ಪಲಾಯನ ಮಾಡಿದ್ರೆ, ಮತ್ತೊಂದೆಡೆ ಹಿರಿಯ ಮಗ ರೇವಣ್ಣ ಜೈಲು ಪಾಲಾಗಿ ಹೊರಬಂದಿರೋದು. ಹೀಗಾಗಿ ತೀವ್ರ ಆಘಾತಕ್ಕೊಳಗಾದ ದೇವೇಗೌಡರು ಕುಟುಂಬದ ಮರ್ಯಾದೆ ಬಗ್ಗೆ ತಲೆಕೆಡಿಸಿಕೊಂಡಿದ್ರು. ಹಾಗಾಗಿ ಯಾವುದರಲ್ಲೂ ಆಸಕ್ತಿ ತೋರಿಸದ ಮಾಜಿ ಪ್ರಧಾನಿ ಗಡ್ಡ ಬಿಟ್ರ ಎನ್ನಲಾಗ್ತಿದೆ. ಆ ಫೋಟೋ ಎಲ್ಲೆಡೆ ವೈರಲ್ ಆಗ್ತಿದೆ. ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಕೇಂದ್ರಕ್ಕೆ 2 ಪತ್ರಗಳನ್ನು ಬರೆದ ನಂತರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರತಿಕ್ರಿಯಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಕರ್ನಾಟಕ ಸರ್ಕಾರದ ಮನವಿಯನ್ನ ಮೇ 21ರಂದು ಸ್ವೀಕರಿಸಿದೆ ಅಂತ ಹೇಳಿದ್ರು. ಅಲ್ಲದೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಯ ಪ್ರಕ್ರಿಯೆ ಆರಂಭಿಸಿದೆ ಅಂತಲೂ ಹೇಳಿದ್ರು. ಸದ್ಯ ಪ್ರಜ್ವಲ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಬಗ್ಗೆ ಪ್ರಜ್ವಲ್ಗೆ ಕೇಂದ್ರ ನೋಟಿಸ್ ಜಾರಿಗೊಳಿಸಿದೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಸಂಗತಿಯೆಂದರೆ, ಪಾಸ್ಪೋರ್ಟ್ ವಶಪಡಿಸಿಕೊಳ್ಳಲು ನ್ಯಾಯಾಲಯ ಅಥವಾ ಪೊಲೀಸರ ಮನವಿ ಅಗತ್ಯವೂ ಇದೆ. ಒಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ವಿದೇಶಕ್ಕೆ ಹಾರಿ 30 ದಿನಗಳಾದವು. ದಿನಕ್ಕೊಂದರಂತೆ ಇಲ್ಲಿ 30 ಬೆಳವಣಿಗೆಗಳು ನಡೀತಾನೇ ಇವೆ. ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಿದೆ. ನೋಡಿದ್ರಲ್ಲ, ಇತ್ತ ಪ್ರಜ್ವಲ್ ವಿದೇಶಕ್ಕೆ ಪರಾರಿಯಾಗಿ ಬರೋಬ್ಬರಿ 30 ದಿನಗಳಲ್ಲಿ 30 ಬೆಳವಣಿಗೆಗಳಿಗೆ ಸಾಕ್ಷಿಯಾಗ್ತಿದೆ ರಾಜ್ಯ. ಅತ್ತ ರಾಜಕೀಯ ನಾಯಕರು ಪರಸ್ಪರ ಏಟಿಗೆ ಎದುರೇಟು ಅನ್ನೋ ರೀತಿ ವಾಕ್ ಸಮರ ನಡೆಸುತ್ತಿದ್ದಾರೆ. ಇದಾಗಿತ್ತು ಈವರೆಗಿನ ಬರ್ನಿಂಗ್ ಸ್ಟೋರಿ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ.
ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.